ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸಿನಿ. ಚಾತುರ್ಮಾಸ ಪ್ರಾರಂಭವಾಗಿದೆ. ಚಾತುರ್ಮಾಸದ 4 ತಿಂಗಳು ಶ್ರೀ ವಿಷ್ಣು ದೇವರ ನಿದ್ರಾ ಕಾಲ ಅಂತ ಹೇಳ್ತಾರೆ. ಚಾತುರ್ಮಾಸದಲ್ಲಿ ಶ್ರೀಹರಿ ನಿದ್ರಾ ಅವಸ್ಥೆಯಲ್ಲಿ ಇರ್ತಾರೆ. ಈ ಅವಧಿಯಲ್ಲಿ ಶ್ರೀ ವಿಷ್ಣುವಿನ ವಾಸ ಚಿತ್ತ ಲಹರಿಗಳು ಪೃಥ್ವಿ ತತ್ವದಲ್ಲಿ ಹೆಚ್ಚಿರುತ್ತವೆ. ಚಾತುರ್ಮಾಸದಲ್ಲಿ ಶ್ರೀಹರಿ ನಿದ್ರಾ ಅವಸ್ಥೆಯಲ್ಲಿ ಇರುವಾಗ ಈ ಪ್ರಪಂಚದ ಕಾರಭಾರವನ್ನು ಮಹಾದೇವನ ಕೈಯಲ್ಲಿ ಒಪ್ಪಿಸಿರ್ತಾರೆ. ಅದಕ್ಕಾಗಿ ಶ್ರಾವಣದ ತಿಂಗಳು ಶಿವನ ಆರಾಧನೆಗೆ ಮೀಸಲಾಗಿರುತ್ತದೆ. ಇವತ್ತು ಚಾತುರ್ಮಾಸದಲ್ಲಿ ಶ್ರೀಹರಿಯ ಯಾವ ಸೇವೆಗಳನ್ನು ಮಾಡಿದರೆ ನಮ್ಮ ಕಾರ್ಯಗಳು ಸಿದ್ಧಿಯಾಗುತ್ತವೆ, ಲಕ್ಷ್ಮೀ ಪ್ರಾಪ್ತಿಯ ಯೋಗ, ಆರ್ಥಿಕ ಪ್ರಗತಿ ನಮಗೆ ಆಗುತ್ತದೆ, ಅದರ ಫಲ ನಮಗೆ ಸಿಗುತ್ತದೆ ಅಂತ ನೋಡೋಣ. ಮೊದಲನೇದಾಗಿ ಅತಿ ಪ್ರಾಮುಖ್ಯತೆ ಕೊಡೋದು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರಕ್ಕೆ. ವಿಷ್ಣು ಸಹಸ್ರನಾಮ ಸ್ತೋತ್ರದ ಪಠನೆಯಿಂದ ನವಗ್ರಹಗಳು ಬ್ಯಾಲೆನ್ಸ್ ಆಗಿರುತ್ತವೆ. ಒಂದೊಂದು ಗ್ರಹ ಕೂಡ ಶ್ರೀ ವಿಷ್ಣುವಿಗೆ ಸಂಬಂಧಿತವಾಗಿದೆ. ಎಷ್ಟೇ ದೊಡ್ಡ ಅಡಚಣೆ ಇದ್ದರೂ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರದ ಪಠನೆ ಅಥವಾ ಆಲಿಸೋದ್ರಿಂದ ಸಮಸ್ಯೆಯ ಪರಿಹಾರ ಸಿಗುತ್ತದೆ. ಪ್ರತಿನಿತ್ಯ ಶ್ರೀ ವಿಷ್ಣು ಸಹಸ್ರನಾಮದ ಪಠನೆಯನ್ನು ಮಾಡಿ ಅಥವಾ ಆಲಿಸಿ. ಇದರಿಂದ ತುಂಬಾ ಒಳ್ಳೆಯ ಫಲಗಳು ಸಿಗುತ್ತವೆ. ಎರಡನೇದಾಗಿ ವೆಂಕಟೇಶ ಸ್ತೋತ್ರದ ಮಂಡಲ ಸೇವೆ. 21 ದಿವಸ ಅಥವಾ 41 ದಿವಸ ಅಥವಾ ನಿತ್ಯ ಸಾಧ್ಯವಾದರೆ ನೀವು ವೆಂಕಟೇಶ ಸ್ತೋತ್ರದ ಮಂಡಲ ಸೇವೆಯನ್ನು ಮಾಡಿ. ಸಂಸ್ಕೃತದಲ್ಲಿರುವಂತಹ ವೆಂಕಟೇಶ ಸ್ತೋತ್ರ 15 ಸಾಲುಗಳದಾಗಿದೆ. ಅಷ್ಟೇ ಇದು ಪ್ರಭಾವಿ ಕೂಡ ಆಗಿದೆ. ಮಂಡಲ ಸೇವೆ ಅಂದರೆ ವೆಂಕಟೇಶ ಸ್ತೋತ್ರವನ್ನು 21 ಸಲ ಒಂದೇ ಆಸನದಲ್ಲಿ ಕುಳಿತು ಪಠಿಸಬೇಕು. ಈ ಸೇವೆಯನ್ನು ನೀವು ರಾತ್ರಿ 12 ಗಂಟೆಗೆ ಮಾಡಿದರೆ ಶೀಘ್ರವಾಗಿ ಫಲ ಸಿಗುತ್ತದೆ. ಆದರೆ ಚಾತುರ್ಮಾಸದಲ್ಲಿ ಈ ಮಂಡಲ ಸೇವೆಯನ್ನು ಬೆಳಿಗ್ಗೆ, ಸಂಜೆ ಅಥವಾ ರಾತ್ರಿ ನಿಮಗೆ ಯಾವಾಗ ಸಾಧ್ಯನೋ ಆಗ ಇದನ್ನು ಮಾಡಬಹುದು. ನಿಮ್ಮ ಯಾವುದೇ ಆರ್ಥಿಕ ಸಮಸ್ಯೆ ಇದ್ದರೂ, ಎಷ್ಟೇ ದೊಡ್ಡ ಆರ್ಥಿಕ ಸಂಕಟ, ಸಾಲದಲ್ಲಿ ನೀವು ಸಿಕ್ಕಿದ್ರೂ ಈ ಮಂಡಲ ಸೇವೆಯಿಂದ ನಿಮ್ಮ ಸಮಸ್ಯೆ ದೂರವಾಗುತ್ತದೆ. ಮೂರನೆಯದಾಗಿ ವಿಷ್ಣು ಗಾಯತ್ರಿ ಮಂತ್ರದ ಜಪನೆ. ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಈ ಮಂತ್ರವನ್ನು ನಿಮಗೆ ಎಷ್ಟು ಮಾಲೆ ಸಾಧ್ಯನೋ ಅಷ್ಟು ಜಪಮಾಲೆ ಜಪಿಸಬೇಕು. ಇದರಿಂದ ಕೂಡ ಶ್ರೀಹರಿಯ ಕೃಪಾದೃಷ್ಟಿ ನಿಮಗೆ ಲಭಿಸುತ್ತದೆ. ಚಾತುರ್ಮಾಸದಲ್ಲಿ ಈ ಸೇವೆಗಳನ್ನು ಮಾಡಿ ನಿಮ್ಮ ಸಂಕಟ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ. ಶುಭವಾಗಲಿ. ಬೈ. ಟೇಕ್ ಕೇರ್.